ಅನದರ್ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಣ. ಅದುವೇ ಮೀಲ್ ರೀಪ್ಲೇಸ್ಮೆಂಟ್. ಈ ಮೀಲ್ ರೀಪ್ಲೇಸ್ಮೆಂಟ್ ಈಗ ಆರೋಗ್ಯಕರ ಆಹಾರ ಪದ್ಧತಿ ನಾವು ಬಿಟ್ಬಿಟ್ಟು ಮೀಲ್ ರೀಪ್ಲೇಸ್ಮೆಂಟ್ ಅಥವಾ ಆಹಾರ ಪೂರಕಗಳನ್ನ ನಾವು ತಗೊಳ್ತಾ ಬರ್ತೀವಿ. ಇದು ನಮ್ಮ ದೇಹಕ್ಕೆ ಸರಿಯೋ ಅಥವಾ ತಪ್ಪೋ, ಇದ್ರ ಬಗ್ಗೆ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಹಾರದ ಪೂರಕಗಳು ಅಥವಾ ಮೀಲ್ ರೀಪ್ಲೇಸ್ಮೆಂಟ್ ಅಂತಂದ್ರೆ ಏನು ಅಂತ ಹೇಳ್ತೀವಿ ಅಂತಂದ್ರೆ, ಮೊದಲನೇದಾಗಿ ಇದು ನಿಮಗೆ ಯಾವುದೇ ಒಂದು ಈಗ ಆಹಾರದ ಬದಲಿ ಆಗಿ ಮೆಡಿಸಿನ್ ಆದರೂ ಕೊಡ್ತಾ ಇರ್ತಾರೆ ಅಥವಾ ಶೇಕ್ ಆದರೂ ಕೊಡ್ತಾ ಇರ್ತಾರೆ. ಇದು ಪೌಡರ್ಸ್ ಮುಖಾಂತರ ಅವರು ನಿಮಗೆ ರೀಪ್ಲೇಸ್ ಮಾಡಿರ್ತಾರೆ. ಇದನ್ನು ನೀವು ಹಾಲಲ್ಲಿ ನೀರಲ್ಲಿ ಹಾಕಿ ತಗೊಳೋದಾಗಿರುತ್ತೆ. ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ವೈಟಮಿನ್ಸ್, ಮಿನರಲ್ಸ್ ಎಲ್ಲ ಕೂಡ ನಿಮಗೆ ಪ್ಯಾಕ್ಡ್ ಆಗಿ ಕೊಟ್ಟಿರ್ತಾರೆ. ನಿಮ್ಮ ದೈನಂದಿನ ಬೇಕಲ್ಲಿ ಏನು ನ್ಯೂಟ್ರಿಷನ್ ಇರುತ್ತೋ ಅದರಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಆದರೆ ಈ ಮೀಲ್ ರೀಪ್ಲೇಸ್ಮೆಂಟಲ್ಲಿ ಏನಾಗುತ್ತೆ ಅಂತಂದರೆ, ಎಲ್ಲದೂ ಕೂಡ ಕೆಮಿಕಲ್ ಬೇಸ್ಡ್ ಆಗಿ ಕೊಡ್ತಾರೆ. ಈಗ ಯಾವುದೋ ಒಂದು ವೈಟಮಿನ್ಸ್ ಬೇಕು ಅಂತಂದರೆ ಅದರಲ್ಲಿ ಕೆಮಿಕಲ್ಸ್ ಬೇಸ್ಡ್ ಆಗಿರುತ್ತೆ. ಈಗ ಮಿನರಲ್ಸ್ನ ಆ್ಯಡೆಡ್ ಮಿನರಲ್ಸ್ ಆಗಿರುತ್ತೆ. ಆಮೇಲೆ ಕೆಮಿಕಲ್ ಪ್ರಿಸರ್ವೇಟಿವ್ಸ್ನ ಆ್ಯಡ್ ಮಾಡಿರ್ತಾರೆ. ಹಾಗಾಗಿ ಈಗ ಯಥೇಚ್ಛವಾಗಿ ನಮ್ಮ ರೂಢಿ ಪ್ರಕಾರ ನಾವು ಸಣ್ಣೂರಿಂದ ಈಗ ಇಲ್ಲಿ ತನಕ ನಮ್ಮ ರೂಢಿ ಏನಾಗಿರುತ್ತೆ ಅಂದರೆ, ಆಹಾರ ಪದ್ಧತಿ ನಾವು ಸ್ಮಾಲ್ ಮೈಕ್ರೋನ್ಯೂಟ್ರಿಯನ್ಸು ಆಹಾರದಿಂದನೇ ನಮ್ಮ ದೇಹ ಅಬ್ಸಾರ್ಪ್ಷನ್ ಮಾಡಿಕೊಂಡು ರೂಢಿಯಾಗಿರುತ್ತೆ. ಈಗ ಸಡನ್ ಆಗಿ ನಾವು ಈ ಮೀಲ್ ರೀಪ್ಲೇಸ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ದೇಹಕ್ಕೆ ಅದನ್ನು ಡೈಜೆಷನ್ ಮಾಡೋ ಕೆಪಾಸಿಟಿ, ಕೆಲವು ಟೈಮ್ ಗ್ಯಾಸ್ಟ್ರಿಕ್ ಆಗೋದು, ಎಸಿಡಿಟಿ ಆಗೋದು, ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಆಗೋದು, ಅಥವಾ ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಆಗೋ ಕೂಡ ಚಾನ್ಸಸ್ ಇರ್ತಾ ಹೋಗುತ್ತೆ. ಹಾಗಾಗಿ ಈ ಮೀಲ್ ರೀಪ್ಲೇಸ್ಮೆಂಟ್ನ ಕೆಲವೊಬ್ರು ವೆಯ್ಟ್ ಲಾಸಿಗೋಸ್ಕರ ತಗೊಳ್ತಾ ಇರ್ತಾರೆ, ಅಥವಾ ಡಿಸೀಸ್ ಕಂಡೀಷನ್ನ ಮೇಂಟೈನ್ಗೋಸ್ಕರ ತಗೊಳ್ತಾ ಇರ್ತಾರೆ. ಕೆಲವೊಬ್ರು ಹೆಲ್ತ್ನ ಮೇಂಟೈನ್ ಮಾಡಬೇಕು ಅಂತ ಕೆಲವೊಬ್ರು ತಗೊಳ್ತಾ ಇರ್ತಾರೆ. ಆದರೆ ಈ ಮೀಲ್ ರೀಪ್ಲೇಸ್ಮೆಂಟ್ ಏನಿರುತ್ತೆ ಅಂದರೆ, ನಮಗೆ ತುಂಬ ದಿನ ತಗೊಳೋದಕ್ಕಾಗಲ್ಲ. ಈಗ ಕೆಲವೊಂದ್ಸತಿ ಇದನ್ನ ಪರ್ಟಿಕ್ಯುಲರ್ ಅಮೌಂಟ್ ಅಥವಾ ಪ್ಯಾಕೇಜ್ ಥರ ಅವ್ರು ನಿಮಗೆ ಕೊಡ್ತಾ ಇರ್ತಾರೆ. ಕಾಸ್ಟ್ ವೈಸ್ ಕೂಡ ಎಫೆಕ್ಟಿವ್ ಆಗಿರುತ್ತೆ, ಕಾಸ್ಟ್ ಜಾಸ್ತಿ ಇರುತ್ತೆ. ಈಗ ನೀವು ಫಾರ್ ಎಕ್ಸಾಂಪಲ್ ನೀವು ಉದಾಹರಣೆ ತಗೊಳ್ಳೋಣ ಅಂತಂದರೆ, ಸೊ ಈಗ ಮೀಲ್ ರೀಪ್ಲೇಸ್ಮೆಂಟ್ ನೀವು ತೊಗೊಂಡ್ರೆ ಬರೀ ಒಂದು ಪ್ಯಾಕಿಗೆ ಒಂದು ದಿನಕ್ಕೆ ಎಷ್ಟು ಕಾಸ್ಟ್ ಆಗ್ತಾ ಇದೆ ಅಂದರೆ, ನಿಮಗೆ ತುಂಬ ದಿನ ಅದನ್ನು ಫಾಲೋ ಮಾಡೋದಕ್ಕಾಗಲ್ಲ. ಒಂದು ಬಜೆಟಿಗೆ ಪ್ರಾಬ್ಲಮ್ ಆಗುತ್ತೆ, ಒಂದು ತುಂಬ ದಿನ ಫಾಲೋ ಮಾಡೋಕ್ಕಾಗಲ್ಲ. ಆಮೇಲೆ ಏನಂದರೆ ಕ್ರೇವಿಂಗ್ ಸ್ಟಾರ್ಟ್ ಆಗುತ್ತೆ. ಎಷ್ಟೋ ದಿನ ತನಕ ನೀವು ಆಹಾರನೇ ತಿನ್ನಲಿಲ್ಲ ಅಂತಂದರೆ ಏನಾಗುತ್ತೆ, ನಾನು ಆಹಾರ ತಿನ್ನಬೇಕು, ಇದು ತಿನ್ನಬೇಕು ಅಂದರೆ ಬಿಂಜ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ. ಬಿಂಜ್ ಈಟಿಂಗ್ ಅಂದರೆ ಅತಿ ಮೀರಿ, ಅಂದರೆ ಅಗತ್ಯ ಮೀರಿ ನಾವು ಕೆಲವೊಂದ್ಸತಿ ತಿಂತಾ ಹೋಗ್ತೀವಿ, ಪದೇ ಪದೇ ತಿಂತಾ ಹೋಗ್ತೀವಿ. ಕ್ರೇವಿಂಗ್ ಸ್ಟಾರ್ಟ್ ಆದಾಗ ಆವಾಗ ನಿಮಗೆ ಡಬಲ್ ವೇಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಹಾರ ಪೂರಕಗಳಿಂದ ಅಥವಾ ನಿಮಗೆ ಮೀಲ್ ರೀಪ್ಲೇಸ್ಮೆಂಟ್ಗಿಂತ ನಮ್ಮ ನೈಸರ್ಗಿಕ ಆಹಾರ ಏನು ದೊರೀತಾ ಇದೆ ಅದು ನಮ್ಮ ದೇಹಕ್ಕೆ ಹೆಲ್ಪ್ಫುಲ್ ಬೆನಿಫಿಟ್ ಕೂಡ ಆಗಿರುತ್ತೆ. ಈಗ ನ್ಯಾಚುರಲ್ ಸೋರ್ಸ್ ಆಫ್ ಫುಡ್ಸ್ ಅಂತಂದರೆ ಯಾವುದು, ಎಲ್ಲ ವೈಟಮಿನ್ಸ್, ಮಿನರಲ್ಸ್, ಬ್ಯಾಲೆನ್ಸ್ಡ್ ಡಯಟ್. ನೀವೇನು ಮೀಲ್ ರೀಪ್ಲೇಸ್ಮೆಂಟ್ ಏನು ತಗೊಂತೀರ ಅದನ್ನೇ ಆಹಾರದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು. ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್, ಈ ಮೂರು ಇದರಲ್ಲಿ ಮೊದಲನೇದಾಗಿ ನೀವು ಫೋಕಸ್ ಮಾಡಬೇಕಾದ್ರೆ ಇದನ್ನು ಪ್ಲೇಟ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಯಾವಾಗಲೇ ಆಗಲಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬೆಳಗ್ಗೆ ಹಾರ್ಮೋನ್ಸ್ ಡೆವಲಪ್ಮೆಂಟ್ ಮತ್ತು ಹಾರ್ಮೋನ್ ಫಂಕ್ಷನಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಆವಾಗ ನಿಮಗೆ ಪ್ರೋಟೀನ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಯಥೇಚ್ಛವಾಗಿ ಕೊಡುತ್ತೆ. ಯಾಕಂದರೆ ಹಾರ್ಮೋನ್ಸ್ ಫಂಕ್ಷನ್ ಪ್ರಾಪರ್ಲಿ, ಅದಕ್ಕೋಸ್ಕರ ನಾವು ಈ ಪೋಷಕಾಂಶ ನಾವು ಕೊಡಲೇಬೇಕಾಗುತ್ತೆ, ಎಕ್ಸ್ಪೆಷಲಿ ಪ್ರೋಟೀನ್. ಆವಾಗ ನೀವು ನಟ್ಸ್, ಸೀಡ್ಸ್, ಬೆಳಗ್ಗೆ ಎದ್ದ ತಕ್ಷಣ ಹ್ಯಾಂಡ್ಫುಲ್ ಆಫ್ ನಟ್ಸ್ ಆ್ಯಂಡ್ ಸೀಡ್ಸ್ ಕನ್ಸಂಪ್ಷನ್ ಕೂಡ ಮಾಡಬಹುದು. ನಿಮ್ಮ ಬ್ರೇಕ್ಫಾಸ್ಟಿಗೆ ಬಂದಾಗ ನಿಮ್ಮ ಪ್ಲೇಟ್, ತಟ್ಟೆಯ ಪರಿಕಲ್ಪನೆ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಪೂರ್ತಿ ಭಾಗದಲ್ಲಿ ಅರ್ಧ ಭಾಗದಷ್ಟು ತರಕಾರಿ ಇರಬೇಕು. ಈ ತರಕಾರಿ ಒಳಗೆ ಕಲರ್ಫುಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಇನ್ಕ್ಲೂಡ್. ಕಲರ್ಫುಲ್ ಅಂತಂದರೆ ರೆಡ್, ಗ್ರೀನ್, ಆರೆಂಜ್, ಏನು ನಮ್ಮ ಲೋಕಲಿ ಅವೈಲೇಬಲ್ ಇದೆ, ಯಾವುದು ನಮ್ಮ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅದೇ ಕಲರ್ ನೀವು ಯಾವ ತರಕಾರಿನೂ ಅಳವಡಿಕೆ ಮಾಡಿದ್ರೂ ತೊಂದರೆ ಇಲ್ಲ. ಈಗ ಸೊಪ್ಪು ಚೆನ್ನಾಗಿ ಸಿಗ್ತಾ ಇದೆ ನಿಮ್ಮ ಕಡೆ, ಸೊಪ್ಪನ್ನು ಕೂಡ ಬಳಕೆ ಮಾಡಬಹುದು. ಆದರೆ ಇಲ್ಲಿ ಒಂದು ಭಾಗದಷ್ಟು ತರಕಾರಿ ಇರಬೇಕು, ಒಂದು ಭಾಗದಷ್ಟು ಪ್ರೋಟೀನ್ ಅಂಶ ಇರಬೇಕು. ಈ ಪ್ರೋಟೀನ್ ಅಂಶ ಅಂತಂದರೆ ಯಾವುದು, ನಿಮಗೆ ವೆಜಿಟೇರಿಯನ್ ಆಗಿದ್ರೆ ಸೋಯಾಬೀನು, ಹಾಲು, ಪನ್ನೀರು ಅಥವಾ ಮೊಳಕೆ ಕಾಳು, ದ್ವಿದಳ ಧಾನ್ಯ, ನಟ್ಸ್, ಸೀಡ್ಸ್ ಅಥವಾ ಕಡಲೆ ಬೀಜ ನೆನೆಸಿರೋದು, ಇವನ್ನೆಲ್ಲ ಕೂಡ ನೀವು ಬಳಕೆನ ಮಾಡ್ಬೋದು. ಅಲ್ಲಿ ನಿಮ್ಮ ಪ್ರೋಟೀನ್ ಪೂರೈಕೆ ಆಗುತ್ತೆ. ನೆಕ್ಸ್ಟು ಇನ್ನು ಸಣ್ಣ ಭಾಗದಷ್ಟು ಫ್ಯಾಟ್ನ ಇನ್ಕ್ಲೂಡ್ ಮಾಡಬೇಕು. ಈ ಫ್ಯಾಟನ್ನು ನಾವು ಬಂದಾಗ ಈಗ ನಾವು ರಿಫೈನ್ಡ್ ಆಯಿಲ್ಸ್ನ ಯೂಸ್ ಮಾಡ್ತೀವಿ, ಹೆಚ್ಚು ಸಂಸ್ಕರಿತ ಎಣ್ಣೆಗಳು ಅಂತ ಹೇಳ್ತೀವಿ. ಅದನ್ನು ಬಳಕೆ ಮಾಡೋದ್ರಿಂದ ನಮಗೆ ಹೃದಯ ಸಂಬಂಧಿತ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅಥವಾ ತುಪ್ಪ, ಬೆಣ್ಣೆ, ಈಗ ದೇಸಿ ತುಪ್ಪ, ದೇಸಿ ಬೆಣ್ಣೆ ಬರುತ್ತೆ, ಅದನ್ನು ಯಾವುದೇ ಥರ ಅಡಲ್ಟ್ರೇಷನ್ ಆ್ಯಡ್ ಮಾಡಿರಲ್ಲ. ಅಂದರೆ ಕೆಲವು ಟೈಮ್ ಏನು ಮಾಡ್ತಾರೆ, ತುಪ್ಪ ಬೆಣ್ಣೆ ಮಾಡಬೇಕಾದ್ರೆ ವನಸ್ಪತಿ ಅಥವಾ ಡಾಲ್ಡಾನ ಮಿಕ್ಸ್ ಮಾಡ್ತಾ ಇರ್ತಾರೆ. ವನಸ್ಪತಿ ಮಿಕ್ಸ್ ಮಾಡಿದಾಗ ಇದು ಹೃದಯ ಸಂಬಂಧಿತ ಕಾಯಿಲೆ ಅಥವಾ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು, ಇದಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹೆಚ್ಚು ಪ್ಯೂರ್ ಆಗಿರೋ ಗೀ, ತುಪ್ಪ, ಬೆಣ್ಣೆ ನಿಮಗೆ ಸಿಗ್ತಾ ಇದ್ರೆ ತಗೋಬಹುದು. ಇಲ್ಲ ಅಂದರೆ ಗಾಣದೆಣ್ಣೆ ನಿಮಗೆ ಯಾವ ಎಣ್ಣೆ ಆದರೂ ಪರವಾಗಿಲ್ಲ, ಗಾಣದೆಣ್ಣೆ ಬಳಕೆ ಮಾಡೋದು ಉತ್ತಮ.
ಯಾಕೆಂದ್ರೆ ಅದು ಯಾವುದೇ ಥರ ಕೆಮಿಕಲ್ಸ್ ಅಥವಾ ಬ್ಲೀಚಿಂಗ್ ಏಜೆಂಟ್ ಆ್ಯಡ್ ಮಾಡಿಲ್ಲ. ನೀವು ಇದರಲ್ಲಿ ಸ್ವಲ್ಪ ನಿಮ್ಮ ಅಡುಗೆ ಒಳಗೆ ಗಾಣದೆಣ್ಣೆ ಅಥವಾ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕೋಬಹುದು. ಈ ತುಪ್ಪ ಬೆಣ್ಣೆಯಿಂದ ದೇಹದಲ್ಲಿ ವೈಟಮಿನ್ ಡಿ ಅಬ್ಸಾರ್ಪ್ಷನ್ ಕೂಡ ಹೆಲ್ಪ್ಫುಲ್ ಆಗುತ್ತೆ. ನಮಗೆ ಬೆಣ್ಣೆ ಬಹುಮುಖ್ಯ ಪಾತ್ರವೈತೆ ವೈಟಮಿನ್ ಡಿನ ಅಬ್ಸಾರ್ಪ್ಷನ್ ಆಗೋಕ್ಕೆ. ಇದ್ದರೆ ವೈಟಮಿನ್ ಡಿ ಡಿಸಾಲ್ವ್ ಆಗಬೇಕು ಅಂತಂದರೆ ತುಪ್ಪ, ಫ್ಯಾಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಇನ್ನು ನೆಕ್ಸ್ಟ್ ಒಂದು ಭಾಗ, ಈಗ ನಾವು ಮೇನ್ ಕೋರ್ಸ್ ಅಂತ ಹೇಳ್ತೀವಿ. ಈ ಮೇನ್ ಕೋರ್ಸಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್, ಇದು ಹೆಲ್ದಿ ಕಾರ್ಬೋಹೈಡ್ರೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಅಂದರೆ ಇದರಲ್ಲಿ ಫೈಬರ್ ಇರಬೇಕು, ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಬೇಕು. ಬರೀ ಕಾರ್ಬೋಹೈಡ್ರೇಟ್ ಶುಗರ್ ಅಂತಲೇ ಫೋಕಸ್ ಮಾಡ್ಬಾರ್ದು. ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ಅಂಶನ ದ್ವಿದಳ ಧಾನ್ಯದ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಮೊಸರು, 1 ಕಪ್ನಷ್ಟು ಮೊಸರು ಅಥವಾ ಮಜ್ಜಿಗೆ ನೀವು ಯೂಸ್ ಮಾಡಿದ್ರೆ ಪ್ರೋಬಯೋಟಿಕ್ ಜಾಸ್ತಿ ಆಗುತ್ತೆ. ಯಾವಾಗಲೇ ನಮ್ದು ಒಂದು ಊಟದ ಪದ್ಧತಿ ಏನಿರುತ್ತೆ ಅಂದ್ರೆ, ನಾವು ಊಟ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಫಸ್ಟ್ ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ದೋಸೆ ತಿಂತಾ ಇದ್ರೆ ಫಸ್ಟೇ ನಾವು ದೋಸೆ ತಿಂತೀವಿ, ಅಥವಾ ಫಸ್ಟೇ ರೈಸ್ ತಿಂತೀವಿ, ಅಥವಾ ಫಸ್ಟೇ ಮುದ್ದೆ ತಿಂತೀವಿ. ಅದ್ರ ಬದಲಾಗಿ ನೀವು ಊಟ ಅರೇಂಜ್ ಮಾಡ್ಕೊಂಡ್ಮೇಲೆ ನೀವು ಊಟನ ನಿಧಾನವಾಗಿ ಮಾಡಬೇಕು. ಇದನ್ನ ಮೈಂಡ್ಫುಲ್ ಈಟಿಂಗ್ ಅಂತ ಹೇಳ್ತೀವಿ. ಮೈಂಡ್ಫುಲ್ ಈಟಿಂಗ್ ಅಂದ್ರೆ ಏನು, ಯಾವುದೇ ಈಗ ಅರ್ಜೆಂಟ್ ಅಲ್ಲಿ ನಾವು ಊಟ ಮಾಡೋದು ಅಥವಾ ಹರಿಯಲ್ಲಿ ಊಟ ಮಾಡೋದು ಅಥವಾ ಫಾಸ್ಟ್ ಆಗಿ ಊಟ ಮಾಡೋದ್ರಿಂದ ನಿಮ್ಗೆ ದೇಹಕ್ಕೆ ಸಂತೃಪ್ತಿ, ಊಟ ಮಾಡಿದ್ರು ನಿಮ್ಗೆ ಸಂತೃಪ್ತಿ ನಿಮ್ಮ ದೇಹಕ್ಕೆ ಕೊಡಲ್ಲ. ಯಾಕೆಂದ್ರೆ ಫಾಸ್ಟ್ ಊಟ ಮಾಡಿದಾಗ ನಿಮ್ಗೆ ಹಾರ್ಮೋನ್ಸ್ ರಿಲೀಸ್ ಆಗಕ್ಕೆ ಲೇಟ್ ಆಗುತ್ತೆ. ಅವಾಗ ದೇಹ ಇನ್ನು ಮೈಂಡ್ ನಮ್ಗೆ ಹೊಟ್ಟೆನೇ ತುಂಬಿಲ್ಲ ಅನ್ನೋ ಅನುಭವ ಕೊಡ್ತಾ ಹೋಗುತ್ತೆ. ಆಗ ಯಾವಾಗಲೇ ಊಟ ಮಾಡಬೇಕಾದ್ರೆ ಮೊಬೈಲ್, ಗೆಜೆಟ್ಸ್, ಯಾವುದೇ ಥರ ನೀವು ಟಿವಿ ನೋಡ್ಕೊಂಡು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಊಟ ಮಾಡೋದು ಸ್ಟಾಪ್ ಮಾಡಿಬಿಟ್ಟು ನಿಮ್ಮ ಊಟದ ತಟ್ಟೆಯ ಮುಂದೆ ನಿಧಾನವಾಗಿ ಒಂದು ತುತ್ತು ನೀವು ಬಾಯಿಗೆ ಯಾವುದೇ ಒಂದು ಆಹಾರ ಹಾಕ್ಕೊಂಡ್ರು ಅಟ್ಲೀಸ್ಟ್ 15ರಿಂದ 20 ಟೈಮ್ ಅದನ್ನು ಅಗಿಬೇಕು. ಯಾವ ಥರ ಆಹಾರ ಇದೆ ಅದನ್ನು ನೀವು ಎಂಜಾಯ್ ಮಾಡ್ಕೊತ ಊಟ ಮಾಡೋದು ವೆರಿ ಇಂಪಾರ್ಟೆಂಟ್. ಎರಡನೇದಾಗಿ ಈ ಫುಡ್ಸ್ನ ನಾವು ಕನ್ಸಂಪ್ಷನ್ ಮಾಡಬೇಕಾದ್ರೆ ಎಲ್ಲದನ್ನು ಸಮ ಪ್ರಮಾಣದ, ಫಸ್ಟೇ ನಾವು ಮೊದಲೇ ದೋಸೆ ತೊಗೊಳೋದಿಲ್ಲ. ಫಸ್ಟ್ ನಮಗೆ ಒಂದು ಕಾನ್ಸೆಪ್ಟ್, ಫಸ್ಟ್ ಫೈಬರ್ನ ಅಂಶ ಇರುವಂಥ ತರಕಾರಿನ ಫಸ್ಟು ತೊಗೊಂಡಾದ್ಮೇಲೆ ನೆಕ್ಸ್ಟ್ ಮೇನ್ ಕೋರ್ಸ್ನ ನೀವು ತಗೋಬೇಕು. ನಾವೇನ್ ಮಾಡ್ತೀವಿ, ಫಸ್ಟೇ ದೋಸೆ ತಿನ್ನೋದು, ಫಸ್ಟೇ ಮುದ್ದೆ ತಿಂದಾಗ ಅವಾಗ ಜಾಸ್ತಿ ಪ್ರಮಾಣದ ಕನ್ಸಂಪ್ಷನ್ ಮಾಡ್ತಾ ಹೋಗ್ತೀವಿ. ಅವಾಗ ಏನಾಗುತ್ತೆ, ಅದನ್ನೇ ತಿನ್ನಬೇಕು ಅಂತ ಅನ್ಸುತ್ತೆ. ನಮಗೆ ಬರೀ ಅದ್ರ ಬಗ್ಗೆ ಆ ಆಹಾರದ ಮೇಲೆ ಫೋಕಸ್ ಮಾಡ್ತೀವಿ ಹೊರತು ಬೇರೆ ಆಹಾರದ ಮೇಲೆ ಫೋಕಸ್ ಮಾಡಲ್ಲ. ನಾವು ಎಲ್ಲ ಆಹಾರನ್ನು ಸಮತೋಲಿತವಾಗಿ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಆವಾಗ ನಾವು ಸಮತೋಲಿತ ಆಹಾರ ಕನ್ಸಂಪ್ಷನ್ ಮಾಡೋದ್ರಿಂದ ಯಾವುದೇ ಥರ ನಿಮಗೆ ಮೀಲ್ ರೀಪ್ಲೇಸ್ಮೆಂಟ್ ಆಗಲಿ ಅಥವಾ ಮೀಲ್ ರೀಪ್ಲೇಸ್ ಟ್ಯಾಬ್ಲೆಟ್ ಆಗಲಿ ಅಥವಾ ಶೇಕ್ನ ತಗೊಳ್ಳೋ ಅವಶ್ಯಕತೆ ಇರಲ್ಲ. ನಿಮ್ಮ ಬೇಕಾದ ದೈನಂದಿನ ಪೋಷಕಾಂಶ, ಅವತ್ತಿನ ದಿನ ರಿಕ್ವೈರ್ಮೆಂಟ್, ಈ ಥರ ಬ್ಯಾಲೆನ್ಸ್ಡ್ ಡಯಟ್ನ ನೀವು ಮೇಂಟೈನ್ ಮಾಡ್ತಾ ಹೋದರೆ ಯಾವುದೇ ಥರ ಸಪ್ಲಿಮೆಂಟ್ಸ್ ಬೇಕಾಗಲ್ಲ. ಅದ್ರ ಜೊತೆಗೆ ಫಿಸಿಕಲ್ ಆಕ್ಟಿವಿಟಿ, ದೈನಂದಿನ 30 to 40 ಮಿನಿಟ್ಸ್ ಆಫ್ ಫಿಸಿಕಲ್ ಆಕ್ಟಿವಿಟಿ. ಇನ್ ಕೇಸ್ ಬಿಸಿ ಶೆಡ್ಯೂಲ್ ಇದ್ರೆ ವಾರಕ್ಕೆ 150 ನಿಮಿಷ ಫಿಸಿಕಲ್ ಆಕ್ಟಿವಿಟಿ ಮಾಡಿದ್ರು ಸಾಕು. ನೀವು ಅದ್ರ ನೀರು ವೆರಿ ಇಂಪಾರ್ಟೆಂಟ್. ವಾಟರ್ ಇಂಟೇಕ್ ಕೂಡ ಚೆನ್ನಾಗಿ ತಗೋಬೇಕು. ಯಾಕಂದರೆ ಯಾವುದೇ ಒಂದು ಆಹಾರ ನಾವು ಸೇವನೆ ನಂತರ ಈ ಪೋಷಕಾಂಶ ಬೇರೆ ಜೀವಕೋಶಕ್ಕೆ ನಮಗೆ ಕಳಿಸ್ಬೇಕು ಅಂತಂದರೆ ವಾಟರ್ ಬಹುಮುಖ್ಯ ಪಾತ್ರ ವಹಿಸುತ್ತೆ. ಹಾಗಾಗಿ ನೀರು ಕೂಡ ಚೆನ್ನಾಗಿ ತಗೋಬೇಕು. ಇವೆಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ಬೇರೆ ರೀಪ್ಲೇಸ್ಮೆಂಟ್ ಅಥವಾ ಹೆಲ್ದಿ ಶೇಕ್ಸ್ ತಗೋಬೇಕು ಅನ್ನೋದು ಯಾವುದು ಕೂಡ ಬೇಡ. ಆಹಾರ ಪದ್ಧತಿಲೇ ನಮ್ಮ ಯಥೇಚ್ಛವಾದ ಪೋಷಕಾಂಶ ಸಿಗ್ತಾ ಹೋಗುತ್ತೆ. ವೀಕ್ಷಕರೇ, ನಾನು ಆಹಾರ ಪದ್ಧತಿ ಮತ್ತು ಮೀಲ್ ರೀಪ್ಲೇಸ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟೆ. ಇದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ. ಇದೇ ತರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್, ಮತ್ತೊಂದು ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ಅಂಗೈಯಲ್ಲಿ ಆರೋಗ್ಯ ಸಂಚಿಕೆಯಲ್ಲಿ ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ. ನಿಮಗೆ ಯಾವ್ದಾದ್ರು ಮಿತ್ ಅಂಡ್ ಫ್ಯಾಕ್ಟ್ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸಿಕೆ ಇದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ಕಮೆಂಟ್ ಮಾಡಿ. ನಮ್ಮ ಫೇಸ್ಬುಕ್, ಯೂಟ್ಯೂಬ್ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಟಾಪಿಕ್ನ ಮೆನ್ಷನ್ ಮಾಡಿ ನಮಗೆ ಕಳಿಸಿದ್ರೆ ಆ ಟಾಪಿಕ್ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಐಶ್ ಟಿವಿ. ನಮಸ್ಕಾರ.